ಈ ಸಭೆಯ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯರೇ, ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಯಾಕೋ ಬಹಳ ಗಂಭೀರವಾಗಿರುವ ಹೇಗೆ ಕಾಣ್ತದೆ. ಅಷ್ಟೆಲ್ಲ ಗಂಭೀರವಾಗಿರೋದು ಬೇಡ, ನಾವು ಸ್ವಲ್ಪ ಖುಷಿ ಖುಷಿಯಾಗಿದ್ದೀವಿ. ತುಂಬ ಗಂಭೀರವಾಗಿ ಏನು ಬಹಳ ಅದ್ಭುತವಾದದ್ದು ನಡೀತದೆ. ಕೆಲವೊಮ್ಮೆ ಹಾಗೆ ಆಗ್ತದೆ. ಅದಕ್ಕೆ ಒಂದು ಕಾರಣ ಸ್ಟೇಜ್ ಫಿಯರ್ ಅಂತ. ಅದು ತುಂಬಾ ಜನ ಕೇಳಿರ್ತಾರೆ ಸ್ಟೇಜ್ ಫಿಯರ್. ಸ್ಟೇಜ್ ಫಿಯರ್ ಎರಡು ರೀತಿಯಲ್ಲಿ ಇರ್ತದೆ. ಒಂದು, ನಾನಿಲ್ಲಿ ಬಂದು ನಿಂತಾಗ ನಿಮ್ಮನ್ನೆಲ್ಲ ನೋಡಿ ನನಗೆ ಭಯ ಆಗುದು, ಕೈಕಾಲು ಬಿಡುದು. ಇನ್ನೊಂದು, ನಾನು ಭಾಷಣಕ್ಕೆ ನಿಂತಾಗ ನಿಮಗೆ ಭಯ ಆಗುದು, ಇವನು ಭಾಷಣ ನಿಲ್ಲಿಸ್ತಾನೋ ಇಲ್ಲೋ. ನಾನು ಭಾಷಣ ನಿಲ್ಲಿಸ್ತೇನೆ, ಆದ್ರೆ ನೀವು ನನಗೊಂದು ಮಾತು ಕೊಡ್ಬೇಕು, ಇದು ಒಂದೊಂದು ಪುಸ್ತಕ ತಗೊಳ್ಬೇಕು, ಹಾಗಾದ್ರೆ ನಾನು ಕಡಿಮೆ ಮಾತಾಡ್ತೇನೆ. ಪುಸ್ತಕ ತಗೊಳ್ತಿಲ್ಲ ಅಂತಂದ್ರೆ ನಾನು ಜಾಸ್ತಿ ಮಾತಾಡ್ತೇನೆ. ಆ ಒಂದು ಷರತ್ತನ್ನು ಹಾಕೊಂಡು ನಾವು ಮಾತಾಡ್ಲಿಕ್ಕೆ ಶುರು ಮಾಡೋದು. ಆಗ್ಬೋದಾ? ನೀವು ಆಗ್ಬೋದು ಅಂತ ಅನುಮತಿ ಕೊಟ್ಟ ಮೇಲೆ ನಾನು ಮಾತಾಡೋದು, ಸುಮ್ಮನೆ ಮಾತಾಡೋದಿಲ್ಲ, ನೀವು ಒಪ್ಪಿಗೆ ಕೊಡಬೇಕು. ಈ ಶಿರಸಿಯಲ್ಲಿ ನಾನು ಭಾಗವಹಿಸ್ತಾ ಇರುವ ಮೊದಲ ಕಾರ್ಯಕ್ರಮ ಇದು. ಇದುವರೆಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆಲ್ಲ ಹೋಗಿದ್ದೇನೆ, ಶಿರಸಿಯಲ್ಲಿ ಇದೆ ಮೊದಲ ಬಾರಿ. ಒಂದು, ಶಿರಸಿಯ ಜೊತೆ ನಮಗೆ ಸಂಬಂಧ ಉಂಟಂತೆ. ಸುಮಾರು 800 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಶಿರಸಿಯಿಂದಲೇ ದಕ್ಷಿಣ ಕನ್ನಡಕ್ಕೆ ಹೋದದಂತೆ. ಅದು ಯಾರು ಯಾವ ಮನೆ ಅಂತ ಕತೆ ಗೊತ್ತಿಲ್ಲ, ನಮ್ಮ ಅಜ್ಜ ಹೇಳೋದು ಕೇಳಿದ್ದೇನೆ, 800 ವರ್ಷಗಳ ಹಿಂದೆ ಶಿರಸಿಯಿಂದ ಬಂದದ್ದು ನಾವು ಅಂತ. ಹಾಗೆ ಶಿರಸಿ ಒಂದು ತವರು ಮನೆ, ಹಾಗೆ ಆ ರೀತಿಯಲ್ಲಿ. ಅದು ಹೌದು ಹೌದು ಅಂತ ಖಚಿತಪಡಿಸಲಿಕ್ಕೆ ನನಗೆ ಗೊತ್ತಿಲ್ಲ. ಇದನ್ನು ನಾನು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ನಾನು ಶಿರಸಿಗೆ ಬರ್ಲಿಕ್ಕೆ ಕಾರಣರಾದವರು ಎಂ ಜಿ ಹೆಗ್ಗಡೆ ಅವರು. ಈ ಎಂ ಜಿ ಹೆಗ್ಗಡೆ ಅವರ ವ್ಯಕ್ತಿತ್ವವನ್ನು ನಾನು ಗಮನಿಸುವಂಥದ್ದು. ಪ್ರಧಾನ ಭಾಷಣ ಅಂತ ಹೇಳಿದಾಗ ನಾನು ಎಲ್ಲವನ್ನು ಸೇರಿಸಿಕೊಂಡು ಹೇಳಬೇಕು. ಅವರು ಮೂಲತಃ ಒಬ್ಬರು ಲೇಖಕ ಮನೋಧರ್ಮದವರು. ಈ ಲೇಖಕ ಮನೋಧರ್ಮ ಅಂದ್ರೆ ಏನು? ರಾಜಕೀಯದಲ್ಲಿ ಇದ್ರೂ ಇದ್ದಾರೆ, ಹಳೆಯ ರಾಜಕೀಯ ಬಿಟ್ಟು ಹೊಸ ರಾಜಕೀಯಕ್ಕೆ ಬಂದಿದ್ದಾರೆ. ಆದ್ರೆ ನಾನು ಅವರನ್ನು ಒಬ್ಬ ಲೇಖಕ ಮನೋಧರ್ಮದವರು ಅಂತ ಗುರುತಿಸುವುದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ವ್ಯವಸ್ಥೆಯಲ್ಲಿ ಯಾವುದು ಬಹುಜನರಿಂದ ಪ್ರೀತಿ ಪಾತ್ರವಾಗಿ ಆದರಣೀಯವಾಗಿ ವ್ಯವಸ್ಥೆಯಾಗಿ ಗಟ್ಟಿಯಾಗಿ ನಿಂತಿತ್ತೋ ಅದಕ್ಕೆ ವಿರುದ್ಧವಾಗಿ ಅವರು ಮೊದಲು ಇದ್ದರು, ಈಗಲೂ ಇವರು. ಒಬ್ಬ ಲೇಖಕನ ಮನೋಧರ್ಮ ಯಾವಾಗಲೂ ಹಾಗೆಯೇ ಇರ್ತದೆ. ಯಾವುದು ಒಂದು ಸ್ಥಾಪಿತ ವ್ಯವಸ್ಥೆ ಆಗಿರ್ತದೆ ಅದಕ್ಕೆ ವಿರುದ್ಧವಾಗಿ ಅವ ಯೋಚನೆ ಮಾಡ್ತಾ ಹೋಗ್ತಾನೆ. ಇದು ಸಾಮಾನ್ಯವಾಗಿ ಒಬ್ಬ ಪ್ರತಿಭಾವಂತ ಲೇಖಕರ ಸಹಜ ಲಕ್ಷಣ. ವಾಲ್ಮೀಕಿಯಿಂದ ಹಿಡಿದು ಇವತ್ತಿನ ತನಕ ಎಲ್ಲರಿಗೂ ಸ್ಥಾಪಿತ ವ್ಯವಸ್ಥೆಗೆ ವಿರುದ್ಧವಾದ ಒಂದು ಮನೋಧರ್ಮವನ್ನು. ಈಗ ನೋಡಿ, ಇದು ನಮ್ಮ ಕಡೆ ಎಲ್ಲ ಹವ್ಯಕರು ಭಯಂಕರ ಮಿಲಿಟೆಂಟ್ ಸ್ಟೈಲ್ ರಾಜಕೀಯ. ಮೊದಲು ಹಾಗಿರ್ಲಿಲ್ಲ, ತುಂಬಾ ಕೆಲಸಗಾರ ನಾನು ಹವ್ಯಕ ಆಯ್ತು, ಎಲ್ಲರೂ ಒಂದು ಸೈಡ್ಗೆ ಹೋಗುವಾಗ ಇನ್ನೊಂದು ಸೈಡ್. ಮೊದಲು ಎಲ್ಲರೂ ಒಂದು ಸೈಡ್ ಇದ್ದಾಗ ಈ ಒಳಗೆ ಇದ್ದುಕೊಂಡು ಆ ಒಂದು ಇಂಟರ್ನಲ್ ಆದಂತ ಒಂದು ಬಂಡಾಯದ ಮನೋಧರ್ಮ ಇದೆ. ಇದನ್ನು ನೀವು ವ್ಯಾಸರಲ್ಲಿ ಕಾಣಬಹುದು. ಮಹಾಭಾರತ ವ್ಯಾಸರ ಕಥೆಯ ಒಂದು ಭಾಗವೂ ಹೌದು, ಅದರ ಒಳಗೆ ಇದ್ದವರು, ಅದರ ಒಳಗೆ ಇದ್ದು ಇದಲ್ಲ ಅಂತ ಹೇಳುವುದನ್ನು ಗುರುತಿಸ್ತಾ ಹೋದವರು. ಅದೊಂದು ಸ್ಟೈಲ್, ಅದು ಒಬ್ಬ ಲೇಖಕನ ಸ್ಟೈಲ್. ಈ ಲೇಖಕನ ಸ್ಟೈಲ್ನ ಹಿನ್ನೆಲೆಯಲ್ಲಿ ಎಂ ಜಿ ಹೆಗ್ಗಡೆ ಅವರನ್ನು ಗುರುತಿಸಬೇಕಾದ ಒಂದು. ಎರಡನೇದು, ನಾನು ಶಿರಸಿಗೆ ಬಂದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೆ, ಅದಕ್ಕೆ ಕಾರಣರಾದವರು ಎಂ ಜಿ ಹೆಗ್ಗಡೆ ಅವರು ಮಾಡುವಂತ ಕೆಲಸ ಏನು ಅಂತ ಹೇಳಿದ್ರೆ, ಪರಸ್ಪರ ಸಂಬಂಧ ಇಲ್ಲದಂತೆ ಕಾಣುವ ಅನೇಕ ಸಂಗತಿಗಳ ನಡುವೆ ಒಂದು ಕನೆಕ್ಟಿವಿಟಿಯನ್ನು ಸ್ಥಾಪಿಸುವ ಕೆಲಸವನ್ನು ಎಂ ಜಿ ಹೆಗ್ಗಡೆ ಅವರು ವೈಯಕ್ತಿಕವಾಗಿಯೂ ಮಾಡ್ತಾರೆ, ಅವರು ಸಾಮಾಜಿಕವಾಗಿಯೂ ಮಾಡ್ತಾರೆ, ಸಾಹಿತ್ಯಿಕವಾಗಿಯೂ ಮಾಡ್ತಾರೆ, ಮತ್ತು ಈ ಕಾದಂಬರಿಯಲ್ಲೂ ಅದೇ ಕೆಲಸವನ್ನು ಮಾಡಿದ್ದಾರೆ. ಈಗ ಶಿರಸಿಗೂ ನನಗೂ ನೇರ ಸಂಬಂಧ ಇಲ್ಲ ಈಗ, ಆದ್ರೆ ಈಗ ಒಂದು ಸಂಬಂಧವನ್ನು ಸ್ಥಾಪಿಸ್ಲಿಕ್ಕೆ ಅವರು ಕಾರಣರು. ಹಾಗಾದ್ರೆ ನಾನು ಬಂದು ಭಾಷಣ ಮಾಡ್ತಿರ್ಲಿಲ್ಲ ಅಂತೇಳಿ ಅವರು ಅಲ್ಲದಿದ್ರು ನಾನು ಬಂದು ಭಾಷಣ ಮಾಡ್ತಾ ಇದ್ದೆ, ಆದ್ರೆ ಯಾರಾದ್ರೂ ಕನೆಕ್ಟ್ ಮಾಡಬೇಕಲ್ಲ, ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಈ ಕಾದಂಬರಿಯು ಕೂಡ ಅದಕ್ಕೆ ಒಂದು ಪ್ರತಿನಿಧಿಯಾಗಿ ಇರ್ತದೆ. ಇಲ್ಲಿಯೂ ಕೂಡ ಇರುವಂತದ್ದು ಆ ಕನೆಕ್ಟಿವಿಟಿ ಮಾಡುವಂತ ಕೆಲಸ. ಇದರ ಒಂದು ಭಾಗವನ್ನು ಸ್ನೇಹಿತರಾದ ಅಜಿತ್ ಹರೀಶಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ನಾನು ತುಂಬಾ ಇಷ್ಟಪಡುವ ಹೊಸ ತಲೆಮಾರಿನ ಅತ್ಯಂತ ಭರವಸೆಯ ಪ್ರತಿಭಾವಂತ ಕಥೆಗಾರರು ಅಜಿತ್ ಹರೀಶಿ ಅವರು. ಅವರು ಇದರ ಸಾಹಿತ್ಯಕ ಆಯಾಮ ಮತ್ತು ಅದರ ಭಾಷಾ ಸೂಕ್ಷ್ಮತೆ ಹಿನ್ನೆಲೆಯಲ್ಲಿ ತುಂಬಾ ಚೆನ್ನಾಗಿ ಮಂಡಿಸಿದ್ರು. ನಾನು ಆ ಭಾಗಕ್ಕೆ ಹೋಗುವುದಿಲ್ಲ, ಯಾಕಂದ್ರೆ ಈಗಾಗಲೇ ಅವರು ಮಂಡಿಸಿರುವುದರಿಂದ. ಇನ್ನೊಂದು ಸತ್ಯ ಹೇಳ್ಬೇಕಂದ್ರೆ, ಅಜಿತ್ ಹರೀಶಿ ಅವರ ಮುನ್ನುಡಿಯನ್ನು ನಾನು ಓದಲಿಲ್ಲ. ಯಾಕೆ ಓದಲಿಲ್ಲ
ಓದಲಿಲ್ಲ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಓದಲಿಲ್ಲ. ನೀವು ಪ್ರಧಾನ ಭಾಷಣ ಮಾಡಬೇಕು ಅಂತೇಳಿ ನನಗೆ ಹೇಳಿದ್ದಾರೆ FJK ಅವರು. ಅವ್ರು ಹೇಳಿದ ಮೇಲೆ ನಾನು ಅಜಿತ್ ಹರೀಶಿ ಅವರು ಬರೆದದ್ದನ್ನು ಓದಿದ್ರೆ ಅದು ನನ್ನ ಮೇಲೆ ಪ್ರಭಾವವನ್ನುಂಟು ಮಾಡಿದ್ರೆ ಮತ್ತೆ ನನ್ನದು ಅವರದ್ದು ಒಂದೇ ಭಾಷಣ ಆದ್ರೆ ಇಲ್ಲಿ ಕೇಳುವವರು ಯಾರ್ದನ್ನು ಕೇಳಬೇಕು? ಒಬ್ಬನನ್ನು ಕೇಳಿದ್ರೆ ಸಾಕಲ್ಲ, ಇಬ್ಬರದ್ದು ಯಾಕೆ ಕೇಳಬೇಕು? ಆದ್ರೆ ಇಬ್ಬರದ್ದು ಕೇಳಲಿಕ್ಕೆ ಸಾಧ್ಯ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಓದಿಲ್ಲ. ಇನ್ನೂ ಓದ್ತೇನೆ, ಈಗ ಅವರ ಭಾಷಣ ಕೇಳಿದ ಮೇಲೆ ಓದ್ತೇನೆ. ಈ ಗಾಂಧಿ ಮನೆಯ ಅವಲಕ್ಕಿ ಸರ ಮೊದಲನೆಯದಾಗಿ ಇದನ್ನು ಪ್ರಕಟ ಮಾಡಿದ ಸೃಷ್ಟಿ ನಾಗೇಶ್ ಅವರನ್ನು ನಾನು ಅಭಿನಂದಿಸ್ತೇನೆ. ಯಾಕೆ ಅಭಿನಂದಿಸ್ತೇನೆ ಅಂತ ಹೇಳಿದ್ರೆ, ತುಂಬಾ ಸುಂದರವಾಗಿ ಒಳ್ಳೆಯ ಕಾಗದಗಳು, ಒಳ್ಳೆಯ ಕವರ್ ಪೇಜ್, ಇದು ಬಹಳ ಮುಖ್ಯ. ಒಳ್ಳೆಯ ಕವರ್ ಪೇಜ್, ಪುಸ್ತಕ ಹಿಡಿಯುವಾಗ ಓದು ಅಂತ ಅನಿಸ್ಬೇಕು. ಆ ರೀತಿಯಲ್ಲಿ ಪ್ರಕಟ ಮಾಡಿ ತರಬೇಕಾದದ್ದು ಪ್ರಕಾಶಕರ ಜವಾಬ್ದಾರಿಯನ್ನು ಈ ಪ್ರಕಾಶಕರು ಅಚ್ಚುಕಟ್ಟಾಗಿ ಪ್ರಕಟಿಸಿದ್ದಾರೆ. ಮತ್ತು ಇದರಲ್ಲಿ ಈ ಕವರ್ ಪೇಜ್ ಅನ್ನು ಯಾರು ಮಾಡಿದ್ರು ಮತ್ತೆ ಯಾರು ಮಾಡಿದ್ರು, ಈ ಕವರ್ ಪೇಜ್ ಮಾಡಿದವರು ಅವರಿಗೊಂದು ಪ್ರತ್ಯೇಕ ಅಭಿನಂದನೆ ಹೇಳ್ಬೇಕಂದ್ರೆ ಈ ಕವರ್ ಪೇಜ್ ಬಹಳ ಸೂಪರ್ ಆಗಿದೆ. ಏನಂದ್ರೆ ಇಲ್ಲಿ ಒಬ್ಬ ಗಾಂಧಿಯನ್ನು ಬರ್ತಾರೆ, ಆದ್ರೆ ಆ ಗಾಂಧಿಯನ್ನು ಬೆನ್ನು ಹಾಕಿ ನಿಂತಿದ್ದಾರೆ ಅಂತ ಹೇಳಿ ಹೇಳುವಂತದ್ದು. ಈ ಗಾಂಧಿ ಯುಗ ಕಳೆದು ಸುಮಾರು 100 ವರ್ಷಗಳಾಗಿದೆ. ಅದು ಉಪ್ಪಿನ ಸತ್ಯಾಗ್ರಹದಾಗಿ, ಉಪ್ಪಿನ ಸತ್ಯಾಗ್ರಹದಲ್ಲಿ ಉಪ್ಪನ್ನು ಗೋಣಿಯಲ್ಲಿ ಕಟ್ಟಿ ಇಟ್ಟರೆ ನಿಧಾನವಾಗಿ ಅದು ಕರಗಿ ಹೋಗ್ತದೆ. ಈಗ ಗಾಂಧಿ ತತ್ವಗಳು ಕೂಡ ಹಾಗೆ ನಿಧಾನವಾಗಿ ಕರಗಿ. ಆದ್ರೆ ಇದು ಯಾರಂತೆ ನಾವು ಗುರುತಿಸ್ಲಿಕ್ಕೆ ಆಗುದಿಲ್ಲ. ಈ ಕಾದಂಬರಿಯಲ್ಲಿ ಬರುವ ಯಾವ ಪಾತ್ರವೂ ಆಗ್ಬಹುದು, ಎಲ್ಲಾ ಪಾತ್ರವನ್ನು ಪ್ರತಿನಿಧಿಸುವ ಶಕ್ತಿ ಈ ಬೆನ್ನು ಹಾಕಿ ನಿಂತ ಗಾಂಧಿಯಲ್ಲಿ ಇದೆ ಅಂತ ಹೇಳುವಂಥದ್ದು. ಆ ಬೆನ್ನು ಹಾಕಿ ನಿಂತ ಗಾಂಧಿಯನ್ನು ಎದುರಿನಿಂದ ಹೋಗಿ ನೋಡುವುದು ಓದುಗರ. ಎದುರಿನಿಂದ ನೋಡುವಾಗ ನಿಮಗೆ ಈ ಕಾದಂಬರಿಯ ಪೇಜಲ್ಲಿ ಬರುವ ಗೋವಿಂದ ಭಟ್ರು ಕಾಣಬಹುದು, ಹರೀಶ್ ನಾಯ್ಕರು ಕಾಣಬಹುದು, ರಾಮಸಿದ್ಧಿಯೂ ಕಾಣಬಹುದು, ಯಾರೂ ಕಾಣಬಹುದು. ಯಾರನ್ನೂ ಕೂಡ ಈ ಬೆನ್ನು ಹಾಕಿ ನಿಂತಿರುವ ಗಾಂಧಿಯನ್ನು ಮೂಲಕ ಗುರುತಿಸಬಹುದು. ಯಾರನ್ನು ಗುರುತಿಸ್ತೇವೆ ಅನ್ನೋದು ಓದುಗನಿಗೆ ಬಿಟ್ಟಂತ ವಿಚಾರ. ಇದರಲ್ಲಿ ಒಂದೊಂದು ಪಾತ್ರವೂ ಕೂಡ ಒಂದು ವಿಶಿಷ್ಟ ವಿನ್ಯಾಸದಲ್ಲಿ ಅದು ಮಹತ್ವವನ್ನು ಪಡೀತವೆ. ಈ ಕವರ್ ಪೇಜ್ ಮಾಡಿದವರಿಗೆ ನಾನು ಪ್ರತ್ಯೇಕವಾದ ಮತ್ತೊಂದು ಅಭಿನಂದನೆಯನ್ನು ಹೇಳುತ್ತೇನೆ. ಆಮೇಲೆ ಬರೆದವರಿಗೆ ನಾನು ಅಭಿನಂದನೆ ಹೇಳುವುದಿಲ್ಲ. ನಾವು ಗಾಂಧಿ ವಿಚಾರ ವೇದಿಕೆಯನ್ನು ಸಂಘಟಕರು ಅಂತ ಹಾಕೊಂಡಿದ್ದಾರೆ ಅವರು. ಗಾಂಧಿ ವಿಚಾರ ವೇದಿಕೆಯಿಂದ ನಾನು ಮತ್ತು ವಿಜಯೇಂದ್ರ ಪಾಟೀಲ್ ಇಬ್ಬರು ಇದ್ದೇವೆ. ನಾವು ಅವರಿಗೆ ಬೇರೆ ಏನು ಮಾಡಲಿಲ್ಲ, ಈ ಸಂಘಟನೆಯನ್ನೆಲ್ಲ ಏನು ಮಾಡಲಿಲ್ಲ. ನಾವು ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಮಾಡಿದ್ದೇವೆ. ಲೇಖಕರಿಗೂ ಮತ್ತು ಪ್ರಕಾಶಕರಿಗೂ ಸನ್ಮಾನ ಮಾಡುವ ಮೂಲಕ ನಾವು ಇದ್ದೇವೆ ಅಂತ ತೋರಿಸುತ್ತೆ ಅಷ್ಟೇ. ಆದ್ರಿಂದ ಅವರಿಗೆ ನಾನು ಅಭಿನಂದನೆ ಅಂತ ಭಾಷಣದಲ್ಲಿ ಹೇಳುವುದಿಲ್ಲ, ಮಾಡಿದ್ದೇವೆ. ಇನ್ನು ಈ ಕಾದಂಬರಿಯ ಆಶಯದ ಹಿನ್ನೆಲೆಯಲ್ಲಿ ಹೇಳುತ್ತಾರೆ. MG ಹೆಗಡೆ ಅವರು ಹಾಡುಗಾರರಾಗಿ ಎಲ್ಲರಿಗೂ ಗೊತ್ತಿದೆ, ಒಳ್ಳೆಯ ಭಾವಗೀತೆಯ ರಚನಕಾರ. ಎರಡನೆಯದು ಕಥೆಗಾರರಾಗಿ ಎಲ್ಲರಿಗೂ ಗೊತ್ತಿದೆ, ಅತ್ಯುತ್ತಮ ಕಥೆಗಾರರು ಅವರು. ಆದರೆ ಕಾದಂಬರಿಗಾರರಾಗಿ ಅವರಿಗೆ ಗೊತ್ತಿರಲಿಲ್ಲ. ಇದು ಕಾದಂಬರಿಗಾರರಾಗಿ ಕೂಡ ಅವರು ಮಹತ್ವದವರು ಅನ್ನುವುದನ್ನು ಸಾಕ್ಷಿಯಾಗಿ ಕೊಡುವಂತ ಪುಸ್ತಕ ಇದು. ಯಾಕಂದ್ರೆ ಕಾದಂಬರಿ ಅನ್ನೊಂದನ್ನು ಬರೆಯುವುದು ಅಷ್ಟು ಸುಲಭ ಇಲ್ಲ, ಕಥೆಯನ್ನು ಬರೆದ ಹಾಗೆ ಅಲ್ಲ. ಕಥೆಯನ್ನು ಒಂದು ಸಿಂಗಲ್ ಫ್ಲಾಶ್ ಅನ್ನು ಇಟ್ಟುಕೊಂಡು ಕಥೆಯನ್ನು ಬರೀಲಿಕ್ಕಾಗ್ತದೆ. ಈಗ ಉದಾಹರಣೆಗೆ ಅನಂತಮೂರ್ತಿಯವರ ಮೌನಿ ಅಂತ ಕತೆ ತುಂಬಾ ತೀವ್ರವಾಗಿ ಕಾಡುವಂತ ಕತೆ. ಆದ್ರೆ ಅವರು ಅದನ್ನೇ ಕಾದಂಬರಿಯನ್ನು ಬರೆದಾಗ ಕಾದಂಬರಿಗೆ ಇದು ಕಥೆಯ ತೀಕ್ಷ್ಣತೆ ಇರಲಿಲ್ಲ. ಅವರು ದಿವ್ಯವನ್ನು ಬರೆದಿದ್ರು. ನನ್ನ ಹತ್ರ ಹೀಗೆ ಮಾತಾಡುವಾಗ ಹೇಳಿದ್ರು, ಹೇಗಿದೆ ಚೌಕಟ್ಟಿ, ದೊಡ್ಡ ಕಥೆಯಾಗಿ ಉಂಟು ಸರ್ ಅಂತೇಳಿ ಸರಿಯಾಗಿ ಹೇಳಿದರು. ಅಂದ್ರೆ ಕಥೆಯನ್ನು ಬರೆಯುವ ಶೈಲಿ, ಕಥೆಗೆ ಬೇಕಾದ ಮಾನಸಿಕ ಸಿದ್ಧತೆ, ಕಾದಂಬರಿಗೆ ಬೇಕಾದ ಮಾನಸಿಕ ಸಿದ್ಧತೆಗಳು ಬೇರೆ. ಆದ್ರೆ ಇವರು ಕಾದಂಬರಿ ಆದಾಗ ಅಲ್ಲಿ ಅನೇಕ ಪಾತ್ರಗಳು, ಅನೇಕ ಉಪಕಥೆಗಳು, ಅನೇಕ ಘಟನೆಗಳು ಇವೆಲ್ಲವೂ ಒಟ್ಟು ಸೇರಿ ಒಂದು ಬೃಹತ್ ವಿನ್ಯಾಸವನ್ನು ಸೃಷ್ಟಿ ಮಾಡಬೇಕು. ಆ ವಿನ್ಯಾಸವನ್ನು ಇವರು ಇದರಲ್ಲಿ ಸೃಷ್ಟಿ ಮಾಡಿದ್ದಾರೆ. ಹಾಗೆ ಮಾಡಿರುವಂತಹ ವಿನ್ಯಾಸದಲ್ಲಿ ಸುಮಾರು 60% ಸಾಹಿತ್ಯ, ಸುಮಾರು ಒಂದು 30% ಐತಿಹಾಸ, ಸುಮಾರು ಒಂದು 10% ಸಂಗ್ರಹಿಸಲ್ಪಟ್ಟ ಅನುಭವಗಳು. ಇದು ಎಲ್ಲವನ್ನು ತನ್ನ ಅನುಭವಗಳ ಕುಲುಮೆಯಲ್ಲಿ ಕಾಯಿಸಿ ಹದಗೊಳಿಸಿ ಈ ಪಾಕವನ್ನು ರಚನೆ ಮಾಡಿದ್ದಾರೆ. ಅದು ಈ ಕಾದಂಬರಿ ಒಟ್ಟು ವಿನ್ಯಾಸದಲ್ಲಿ ನೋಡಬಹುದು. ಇಲ್ಲಿ ಕಾದಂಬರಿಯಲ್ಲಿ ಪ್ರಧಾನ ಪಾತ್ರ ಯಾವುದು ಅಂತ ಕೇಳಿದರೆ ಯಾವುದೂ ಆಗ್ಬೋದು, ಅದು ಬಹಳ ಮುಖ್ಯ. ನಮಗೆ ಅಲ್ಲಿ ಕಾಣುವಾಗ ಗೋವಿಂದ ಭಟ್ರು ಅಂತ ಕಾಣ್ತದೆ, ಆದ್ರೆ ಗೋವಿಂದ ಭಟ್ರೆ ಅಲ್ಲಿ ಪ್ರಧಾನ ಪಾತ್ರ ಆಗಬೇಕಾಗಿಲ್ಲ. ನೀವು ರಾಮಸಿದ್ಧಿಯನ್ನು ತಗೊಂಡ್ರೆ ರಾಮಸಿದ್ಧಿಯೂ ಅಲ್ಲಿ ಪ್ರಧಾನ ಪಾತ್ರವಾಗಿ ಬರ್ಬೋದು.
ಅಥವಾ ಕಾದಂಬರಿಯ ಕೊನೆಯ ಭಾಗದಲ್ಲಿ ಬರುವ ಆಕಾಶನನ್ನು ತಗೊಂಡ್ರೆ ಆಕಾಶನ ಮೂಲಕ ನೀವು ಇಡೀ ಕಾದಂಬರಿಯನ್ನು ನೋಡಿದ್ರೆ ಅದು ಮತ್ತೊಂದು ಆಯಾಮದಲ್ಲಿ ಕಾಣುವುದಕ್ಕೆ ಶುರುವಾಗ್ತದೆ. ಅಂದ್ರೆ ಬೇರೆ ಬೇರೆ ಆಯಾಮದಲ್ಲಿ ನೋಡಲು ಅವಕಾಶವಾಗುವಂತ ರಚನೆ ಈ ಕಾದಂಬರಿಯ ಹಿನ್ನೆಲೆಯಲ್ಲಿ ಇದೆ. ಇಲ್ಲಿನ ಒಂದು ಜೀವನ ವ್ಯವಸ್ಥೆಯನ್ನು ಇವರು ಕಾಣಿಸಿರುವಂತದ್ದನ್ನು ಗಮನಿಸಬೇಕು. ಎಲ್ಲ ಸಮುದಾಯಗಳು ಪರಸ್ಪರ ಜೊತೆಯಾಗಿ ಬದುಕುವಂತ ಒಂದು ಅದ್ಭುತವಾದ ಒಂದು ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವನ್ನು ಇವರು ಇಲ್ಲಿ ಸಾಕಾರಗೊಳಿಸ್ತಾರೆ. ಇಲ್ಲಿ ಹವ್ಯಕರು ಬರ್ತಾರೆ, ಈಡಿಗರು ಬರ್ತಾರೆ, ಮರಾಠಿ ನಾಯಕರು ಬರ್ತಾರೆ, ಗೌಡರು ಬರ್ತಾರೆ, ಸಿದ್ಧಿಗಳು ಬರ್ತಾರೆ, ದಲಿತರು ಬರ್ತಾರೆ, ಮುಸ್ಲಿಮರು ಬರ್ತಾರೆ. ಹೀಗೆ ಎಲ್ಲ ಸಮುದಾಯಗಳನ್ನು ಒಟ್ಟಾಗಿ ಒಂದು ಗ್ರಾಮ ಜೀವನದ ಮೂಲಕ ಇಡೀ ಭಾರತವನ್ನು ಕಾಣುವ ಒಂದು ಕ್ರಮವನ್ನು ಈ ಕಾದಂಬರಿಯ ತಂತ್ರಗಾರಿಕೆಯಲ್ಲಿ ನಾವು ಗುರುತಿಸಬಹುದು. ಆದ್ರೆ ಇಲ್ಲಿ ಗಾಂಧಿ ಎಂಟ್ರಿ ಕೊಡುವುದು ಎಲ್ಲಿ? ನಿಜವಾಗಿ ಆದ್ರೂ ಈ ಇಡೀ ಕಾದಂಬರಿಯಲ್ಲಿ ಗಾಂಧಿಯ ನೆರಳು ಇದೆ. ಗಾಂಧಿಯ ನೆರಳು ಕಾಣಿಸ್ತಾ ಹೋಗ್ತದೆ, ಗಾಂಧಿ ಕಾಣಿಸುವುದಿಲ್ಲ. ಮತ್ತು ಗಾಂಧಿಯನ್ನು ಇವತ್ತು ಕಂಡುಕೊಳ್ಳಬೇಕಾದ ವಿಧಾನವೂ ಆ ರೂಪದಲ್ಲೇ. ಗಾಂಧಿಯ ನೆರಳು ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ಬರುವ ಹರೀಶ್ ನಾಯ್ಕನ ಪಾತ್ರ, ರಾಮಸಿದ್ಧಿಯ ಪಾತ್ರ, ಆಮೇಲೆ ಆಕಾಶನ ಪಾತ್ರ ಅಥವಾ ಶ್ರೀಪತಿಯ ಪಾತ್ರ ಇತ್ಯಾದಿ ಇತ್ಯಾದಿ, ಗೋವಿಂದ ಭಟ್ರ ಪಾತ್ರ, ತುಂಬಾ ಪಾತ್ರಗಳು, ರಾಧನ ಪಾತ್ರ ಬರ್ತದೆ, ಗೋವಿಂದ ಭಟ್ರ ಹೆಂಡತಿಯದ್ದು, ಆಮೇಲೆ ಸೀತಮ್ಮ ಬರ್ತಾಳೆ, ಹೀಗೆ ಅನೇಕ ಪಾತ್ರಗಳು ಬರ್ತದೆ. ಈ ಪಾತ್ರಗಳಲ್ಲೆಲ್ಲ ಅನೇಕ ಕಡೆಗಳಲ್ಲಿ ಸಹೃದಯತೆಗಳು ಕಾಣಿಸ್ತಾ ಹೋಗ್ತವೆ. ಆ ಎಲ್ಲ ಸಹೃದಯತೆಗಳಲ್ಲಿ ಒಂದು ಆದರ್ಶವೂ ಇದೆ, ಒಂದು ಆದರ್ಶಮಯವಾದ ಬದುಕು ಇದೆ. ಈ ಎಲ್ಲವೂ ಇದು ಗಾಂಧಿಯಿಂದ ಕಲ್ತದ್ದು ಅಂತ ಕೇಳಿದ್ರೆ ಅಲ್ಲ, ಅದು ಎಲ್ಲವೂ ಕೂಡ ಜನರಲ್ಲಿ ಸಹಜವಾಗಿ ಇದ್ದಂತ ಪ್ರವೃತ್ತಿಗಳದು. ಅದು ಗಾಂಧಿ ಕಲಿಸಿದಲ್ಲ. ಎಲ್ಲಾ ಮನುಷ್ಯರಲ್ಲಿಯೂ ಅತ್ಯುತ್ತಮ ನಡವಳಿಕೆಗಳು ಇದ್ದಾವೆ. ಹಾಗಾದ್ರೆ ಇಲ್ಲಿ ಗಾಂಧಿಯ ನೆರಳು ಎಲ್ಲಿ ಬಂತು ಅಂತ ಹೇಳಿದ್ರೆ, ಈ ಎಲ್ಲ ಅತ್ಯುತ್ತಮಗಳಿದ್ದಾವೆ ಅಲ್ಲ, ಈ ಅತ್ಯುತ್ತಮ ಗುಣ ಸ್ವಭಾವಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡುವ ಒಂದು ಲಿಂಕಿಂಗ್ ಲೈನ್ ಆಗಿ, ಒಂದು ಬಲೆಯ ಹಾಗೆ, ನೆಟ್ಟಿನ ಹಾಗೆ ಗಾಂಧಿಯ ತತ್ವಗಳು ಒಂದಕ್ಕೊಂದು ಸಂಪರ್ಕವನ್ನು ಕಲ್ಪಿಸಿ ಒಂದು ವಿಶಾಲ ಭಾರತದ ಆದರ್ಶವನ್ನು ಸೃಷ್ಟಿ ಮಾಡಿ. ಈ ಗಾಂಧಿ ಮಾಡಿದಂತ ಕೆಲಸ ಅವರ ಜೀವಿತಾವಧಿಯಲ್ಲಿ ಮಾಡಿದ್ದಾರೆ. ಅವರು ಹೇಳಲಿಕ್ಕೂ ಹೇಳಿದ್ದಾರೆ, ಮನುಷ್ಯ ಮೂಲತಃ ಅತ್ಯುತ್ತಮ ವ್ಯಕ್ತಿಯಾಗಿರ್ತಾನೆ, ಮನುಷ್ಯನ ಒಳ್ಳೆಯತನಗಳನ್ನು ಹೊರಗೆ ಪ್ರಕಟವಾಗುವ ಹಾಗೆ ಮಾಡುವ ಕೆಲಸವನ್ನು ಶಿಕ್ಷಣ ಸಾಧಿಸಬೇಕು ಅಂತ ಗಾಂಧಿ ಹೇಳಿ. ಅವರು ಮಾಡಿದ್ದು ಅದನ್ನೇ. ಮನುಷ್ಯನ ಅತ್ಯುತ್ತಮಗಳು ಹೊರಗೆ ಬರುವ ಹಾಗೆ ಮಾಡಿ. ಅದೆಲ್ಲವೂ ಹೊರಗೆ ಬಂದಾಗ ಒಂದು ಗ್ರಾಮ ಜೀವನ ಹೇಗೆ ಪರಿವರ್ತನೆ ಆಯಿತು, ಅಥವಾ ಒಂದು ಗ್ರಾಮ ಜೀವನ ಅಂತಂದ್ರೆ ಒಂದು ಜಿಲ್ಲೆ ಅಥವಾ ಒಂದು ರಾಜ್ಯ, ಅದ ಎಲ್ಲವನ್ನೂ ಈ ಕೃತಿ ಒಳಗೊಳ್ತದೆ. ಹೇಗೆ ಪರಿವರ್ತನೆ ಆಯಿತು ಅನ್ನುವಂಥದ್ದನ್ನು ಈ ಕಾದಂಬರಿ ಚಿತ್ರಿಸ್ತದೆ. ಈ ಕಾದಂಬರಿ ಎರಡು ಅದ್ಭುತವಾದ ಪ್ರಾರಂಭ ಮತ್ತು ಕೊನೆಯನ್ನು ಹೇಳ್ತೇನೆ ನಾನು. ಇದರ ಪ್ರಾರಂಭದಲ್ಲಿ ಬರುವ ವಾಕ್ಯ ಹೀಗೆ ಇದೆ. ಆ ಎರಡು ವಾಕ್ಯಗಳ ನಡುವೆ ನಾವು ಈ ಅವಲಕ್ಕಿ ಸರವನ್ನು ನೋಡ್ಬೇಕು. ನೋಡಿ, ಶುರುವಾಗುವುದಿದು ದರೋಡೆಕೋರರು ಹರಿತವಾಗಿರುವ ಕುಡುಗೋಲು ಅಂತ ಶುರುವಾಗ್ತದೆ. ಇದು ಕೊನೆಗೊಳ್ಳುವ ಹಂತದಲ್ಲಿ ಕೊನೆಯ ವಾಕ್ಯ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ರವೀಶ ಅರೆಕ್ಷಣ ಅವನ ಮುಖ ನೋಡಿ ಮನಪೂರ್ವಕವಾಗಿ ನಕ್ಕು, ನಡೀರಿ ನಿಮ್ಮ ಮನೆಗೆ ಹೋಗಿ ಆಸರಿಗೆ ಕುಡಿಯುವ ಎಂದಿದ್ದ. ಅಲ್ಲಿ ಮುಗಿಯಿತು, ಕಾದಂಬರಿ ಮುಗಿಯಿತು. ನೋಡಿ, ಈ ಎರಡು ವಾಕ್ಯಗಳ ನಡುವೆ ಇಡೀ ಕಾದಂಬರಿಯನ್ನು ಹಿಡಿದು ನಿಲ್ಲಿಸಲಿಕ್ಕಾಗ್ತದೆ. ಒಂದು, ದರೋಡೆಕೋರರು ಕುಡುಗೋಲು ಹಿಡ್ಕೊಂಡು ಶುರುವಾಗುವುದು. ಆ ನಂತರ ಅದರ ಕೊನೆಯ ಭಾಗಕ್ಕೆ ಬಂದಾಗ, ಕಾದಂಬರಿಯ ಕೊನೆಯ ಭಾಗಕ್ಕೆ ಬಂದಾಗ ಅಲ್ಲಿ ಒಂದು ಗಾಂಧಿ ಭವನ ಆಗ್ತದೆ. ಆ ಗಾಂಧಿ ಭವನವನ್ನು ನೋಡ್ಲಿಕ್ಕೆ ಜನಗಳು ಬರ್ತಾರೆ. ಅದನ್ನ ಸಂದರ್ಶಕನಾಗಿ ಬಂದ ರವೀಶ ಅಂತ ಹೇಳುವ, ಈಗ ನಾವು ಹೋಗಿ ಬಾಯಲ್ಲಿ ಕುಡಿಯುವ ಅಂತ ಹೇಳುವಲ್ಲಿ ಕಾದಂಬರಿ ಮುಗೀತದೆ. ಇದರ ನಡುವೆ ಇದು ಎರಡು ಎಂಟು ಏನು ಹೇಳ್ತದೆ ಅಂದ್ರೆ, ಒಂದು ಬರ್ಬರವಾದ, ಒಂದು ಕ್ರೂರವಾದ ಒಂದು ಸಾಮಾಜಿಕ ವ್ಯವಸ್ಥೆ ತನ್ನೆಲ್ಲ ಸಹೃದಯತೆಗಳ ಜೊತೆಯಲ್ಲೇ, ಅದನ್ನು ಗಮನಿಸಬೇಕು, ತನ್ನೆಲ್ಲ ಸಹೃದಯತೆಗಳ ಜೊತೆಯಲ್ಲೇ ಕ್ರೂರವಾಗಿದ್ದ ಒಂದು ಸಮಾಜವೂ ಇತ್ತು. ಅದಕ್ಕೆ ಇಲ್ಲಿ ಬರ್ತದೆ, ಇಲ್ಲಿ ಒಬ್ಬ ಹುಡುಗಿಯ ಪಾತ್ರ ಬರ್ತದೆ, ಬಾಲ ವಿಧವೆಯ ಪಾತ್ರ. ಆಕೆ ಬಾಲ ವಿಧವೆ ಅಂತ ಹೇಳ್ಬಿಟ್ಟು ಅವಳ ತಲೆ ಕೂದಲನ್ನು ಬೋಳಿಸಬೇಕು ಅಂತೇಳಿ ಅವಳ ತಲೆ ಕೂದಲನ್ನು ಬೋಳಿಸಿ, ಹಾಗೆ ಅವಳಿಗೆ ಅದು ಬೇಜಾರಾಗಿ ಅವಳು ಕೆರೆಗೆ ಹಾರಿ ಸಾಯ್ತಾಳೆ. ಸಾಯುವಾಗ ಅದರಲ್ಲಿ ತುಂಬಾ ಕಾಡುವ ಸಂಗತಿ ಏನು ಅಂತ ಹೇಳಿದ್ರೆ, ಸಾಯುವಾಗ ಅವಳು ಅವಳ ಕಟ್ಟು ಮಾಡಿದ ಜಡೆಯನ್ನು ಕೈಯಲ್ಲಿ ಹಿಡ್ಕೊಂಡು ಹಾರಿರ್ತಾಳೆ.
ಇದು ಕೆರೆಗೆ ಹಾರಿರ್ತಾರೆ. ಅಂದ್ರೆ ಆಕೆ ಕೂದಲನ್ನು ಕಳ್ಕೊಂಡದ್ದು ಆಕೆಗೆ ಅಷ್ಟು ಮನಸ್ಸಿಗೆ ನೋವಾಗಿರ್ತದೆ. ಈಗ ಹವ್ಯಕದಲ್ಲಿ ಅಕ್ಕ ಭಟ್ರು ಬರುವವರೆಗೆ ಈ ವಿಧವಾಗ ದೊಡ್ಡ ಸಮಸ್ಯೆ ಆಗಿತ್ತು. ಇಲ್ಲಿ ಹವ್ಯಕ ಅಂತಲ್ಲ, ಎಲ್ಲರ ಸಮಸ್ಯೆಯೂ ಅದೇ ಆಗಿತ್ತು. ಹಾಗಾದ್ರೆ ಅಲ್ಲಿ ಸಹೃದಯತೆ ಇರ್ಲಿಲ್ವಾ? ಇತ್ತು. ಈ ಸಹೃದಯತೆಯ ನಡುವಿನಲ್ಲೇ ಕ್ರೌರ್ಯವೂ ಇತ್ತು. ಅದು ಲಿಂಗ ತಾರತಮ್ಯದಲ್ಲಿ ಇರ್ಬೋದು, ಜಾತಿ ತಾರತಮ್ಯದಲ್ಲಿ ಇರ್ಬೋದು, ಏನಿ ಬೇಕಾದ್ರೆ ಇರ್ಬೋದು. ಆ ಕ್ರೌರ್ಯವೂ ಇತ್ತು. ಈ ಬರುವ ದರೋಡೆಕೋರರು, ಆಮೇಲೆ ನೆಕ್ಸ್ಟ್ ಹೋಟ್ಲು ಇತ್ಯಾದಿ ಇತ್ಯಾದಿಗಳೆಲ್ಲ ಬರ್ತವೆ. ಈ ಸಹೃದಯತೆ ಮತ್ತು ಕ್ರೂರತೆಗಳು ಜೊತೆ ಜೊತೆಯಾಗಿ ಒಂದು ಸಮಾಜವನ್ನು ಸಾಗಿಸ್ತಾ ಹೋಗ್ತದೆ ಅಲ್ಲಿ. ಆಮೇಲೆ ಗೋವಿಂದ ಭಟ್ರ ಪ್ರವೇಶ ಆದಾಗ ಅದು ಗಾಂಧಿಯ ನೆರಳು ಪ್ರವೇಶವಾದ ಹಾಗೆ. ಗೋವಿಂದ ಭಟ್ರಲ್ಲೇ ಸಹಜ ಸದ್ಗುಣಗಳಿದ್ದವು. ಆದರೆ ಅದು ಒಂದು ಹೇಗೆ ಒಂದು ಆದರ್ಶವಾಗಿ ಇಂಪ್ಯಾಕ್ಟ್ ಮಾಡಿತು ಅಂತೇಳಿ ಹೇಳುವುದನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ, ಗೋವಿಂದ ಭಟ್ರ ಒಂದು ತೆವಲನ್ನು ನೋಡ್ಬೇಕು. ನಾನು ಗಾಂಧಿಯಾಗಿ ಆಗ್ಬೇಕು ಅಂತ ಟ್ರೈ ಮಾಡ್ತಾರೆ. ಅದಕ್ಕೆ ಬೇಕು ಟ್ರೈ ಮಾಡಲಿ ಏನಂದ್ರೆ ಶರ್ಟ್ ಹಾಕದೆ ಹೋಗುದು. ಅದನ್ನು MGR ಅವರು ಅಬ್ಸರ್ವ್ ಮಾಡಿದ್ದು ಬಹಳ ಮುಖ್ಯ. ಗಾಂಧಿ ಯಾಕೆ ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ, ನಮಗೆ ಶರ್ಟ್ ಹಾಕದೆ ಇಲ್ಲಿ ಬೀದಿಯಲ್ಲಿ ತಿರುಗಾಡ್ಲಿಕ್ಕೆ ನಮಗೆ ಧೈರ್ಯ ಬರುವುದಿಲ್ಲ. ಆದ್ರೆ ಗಾಂಧಿಗೆ ಶರ್ಟ್ ಹಾಕದೆ ಇಂಗ್ಲೆಂಡಿಗೆ ಹೋಗಿ ಬರುವಷ್ಟು ಶಕ್ತಿ ಇತ್ತು. ಅದು ಅಷ್ಟು ಸುಲಭ ಇಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ. ನಮಗೆ ಮೇಲ್ನೋಟಕ್ಕೆ ಇದು ದೊಡ್ಡ ಸಂಗತಿ ಅಲ್ಲ ಅಂತ ಅನಿಸ್ತದೆ, ಆದ್ರೆ ಅಷ್ಟು ಅಂತಃಶಕ್ತಿ ಇಲ್ಲದೆ ಸಾಧ್ಯ ಇಲ್ಲ. ಗೋವಿಂದ ಭಟ್ರು ಈ ಪ್ರಯತ್ನವನ್ನು ಮಾಡ್ತಾರೆ. ಅವರಿಗೆ ಕೊನೆಗೆ ಚಳಿಯನ್ನು ತಡ್ಕೊಳ್ಳಿಕ್ಕಾಗದೆ ಅವ್ರು ಶಾಲೆ ಹೊತ್ಕೊಂಡು ಹೋಗ್ತಾರೆ. ಏನ್ ಮಾಡ್ಲಿಕ್ಕ, ನಾನು ಗಾಂಧಿಯಾಗಿ ಆಗ್ಬೇಕು ಅಂತ ಹೇಳುವ ಒಂದು ಆಕಾಂಕ್ಷೆ ಉಂಟಲ್ಲ, ಇದನ್ನು ಕಡೆಗೆ ಮಾಡುದು ಹೇಗೆ, ಯಾಕಂದ್ರೆ ಮಾಡಿ ಅದನ್ನು ಪೂರೈಸ್ಬೇಕಲ್ಲ. ಕಡೆಗೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಗೋವಿಂದ ಭಟ್ರಿಗೆ ಅದಕ್ಕಿಂತ ಮೊದಲು ಒಂದು ಹುಡುಗಿಯ ಜೊತೆಯಲ್ಲಿ ಸ್ವಲ್ಪ ಕೆಚ್ಚ ಬೆಚ್ಚ ಎಲ್ಲ ಇತ್ತು. ಆಯ್ತಾ? ಅಷ್ಟೇ ಹೇಳಿದ್ರೆ ನಿಮಗೆ ಅರ್ಥ ಆಗ್ತದೆ. ಇದು ಅರ್ಥ ಆಗದೆ ಇರುವವರು ಯಾರು ಇಲ್ಲ, ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವಂತ ವಿಷಯ. ಅಷ್ಟೇ ಹೇಳಿದ್ರೆ ಸಾಕು. ಅದು ಯಾವುದನ್ನು ಹೇಗೆ ಬಳಸಬೇಕು ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಕುಮಾರವ್ಯಾಸ ಬಳಸ್ತಾರೆ. ಇದು ದ್ರೌಪದಿ ವಸ್ತ್ರಾಪರಣ ಕಾಲ ಒಂದು ಅಷ್ಟು ರಾಶಿ ಗದ್ಯಗಳು. ಅಲ್ಲಿ ಕೃಷ್ಣನ ಮೇಲೆ ಭಕ್ತಿ ಇಲ್ಲ ಇದ್ರೆ ಅಸಹ್ಯ ಅಂತ ಅನಿಸ್ಬೇಕು. ಆದ್ರೆ ಪಂಪ ಹೇಳುವುದು ಅದಕ್ಕಿಂತ ಬೇರೆ ರೀತಿಯಲ್ಲಿ ತುಂಬಾ ಒಂದೇ ಮಾತಿನಲ್ಲಿ ಹೇಳ್ತಾನೆ. ಹುಡಿಗೆ ಕೈ ಸಾರ್ದುದು ದುಶ್ಯಾಸನದು ಅಂತ ಮುಗೀತು. ಅದಕ್ಕಿಂತ ಹೆಚ್ಚು ಹೇಳಲೇ ಇಲ್ಲ. ಅಷ್ಟೇ ನಾನು ಸ್ವಲ್ಪ ಕೆಚ್ಚೆ ಬೆಚ್ಚೆ ಇತ್ತು. ಇವರು ನಾನು ಗಾಂಧಿಯಾಗಿ ಆಗ್ಬೇಕು ಅಂತ ಹೇಳಿ ಒಂದು ದಿವಸ ಹೆಂಡತಿ ಹತ್ರ ಹೋಗಿ, ರಾಧಾ ಹೆಂಡತಿಯ ಬಾತು ಹೆಂಡತಿ ಹತ್ರ ಹೇಳ್ತಾಳೆ, ಒಂದಾನೊಂದು ಕಾಲದಲ್ಲಿ ನಾನು ಹೀಗೆ ಮಾಡಿದ್ದೆ ಮಾರಾಯ್ತು, ತಪ್ಪಾಯ್ತು, ನನ್ನನ್ನು ಕ್ಷಮಿಸು ಅಂತ ಹೇಳ್ತಾರೆ. ಅಷ್ಟು ಸುಲಭ ಇಲ್ಲ, ಹಾಗೆ ಕೇಳುದಷ್ಟು ಸುಲಭ ಇಲ್ಲ. ನೇರವಾಗಿ ಹೆಂಡತಿ ಹತ್ರ ಹೇಳುವ. ಆವಾಗ ಆಕೆಯ ಪ್ರತಿಕ್ರಿಯೆಯು ಕೂಡ ಬಹಳ ಮಹತ್ವ. ಏನಂದ್ರೆ ಆಕೆ ಗೋವಿಂದ ಭಟ್ರನ್ನು ಎದೆಗೆ ಹಪ್ಪಿಕೊಳ್ತಾರೆ. ಅಲ್ಲಿ ಒಂದು ಮಾತು ಬರ್ತದೆ. ಸಾಮಾನ್ಯವಾಗಿ ರಾಧಾಳಿಗೆ ನೋವಾದಾಗ ಗೋವಿಂದ ಭಟ್ರು ಆಕೆಗೆ ಅವಳ ಎದೆಯಲ್ಲಿ ಆಶ್ರಯವನ್ನು ಕೊಡ್ತಾ ಇದ್ರು. ಆದ್ರೆ ಇವತ್ತು ಗೋವಿಂದ ಭಟ್ರಿಗೆ ಆಕೆ ಆಶ್ರಯವನ್ನು ಕೊಟ್ಟಿದ್ದಾರೆ. ಅಂದ್ರೆ ತನ್ನ ತಪ್ಪನ್ನು ತಾನು ಒಪ್ಪಿಕೊಳ್ಳುವ ಒಂದು ಕ್ರಮ ಇದೆ ಅಲ್ಲ, ಇದು ಗಾಂಧಿಯಿಂದ ಬಂದದ್ದು. ಇದು ಒಂದು ತೆವಲಿನ ರೂಪದಲ್ಲಿ ಬಂದಿರಬಹುದು. ನಾನು ಗಾಂಧಿ ಹಾಗೆ ಆಗ್ಬೇಕು ಅಂತ ಹೇಳುವ ತೆವಲಿನ ರೂಪದಲ್ಲಿ ಬಂದಿರಬಹುದು. ಆದ್ರೆ ಹಾಗೆ ಬಂದದ್ದು ಅವರ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಿತು ಅನ್ನೋದನ್ನು ಈ ಕಾದಂಬರಿ ಚಿತ್ರಣ ಮಾಡ್ತಾ ಹೋಗ್ತದೆ ಅಂತ ಹೇಳುವಂತ. ಇನ್ನು ಈ ಕನೆಕ್ಟಿವಿಟಿಯನ್ನು ಸಾಧಿಸುವಲ್ಲಿ, ಒಂದು ಆದರ್ಶವನ್ನು ಸಾಧಿಸುವಲ್ಲಿ ಗಾಂಧಿ ಯಾವ ರೀತಿ ಅತ್ಯುತ್ತಮವನ್ನು ಹೊರಗೆ ತಂದ್ರು ಅಂತ ಹೇಳೋದಕ್ಕೆ ಹರೀಶ್ ನಾಯ್ಕ ಮಾತಾಡುವಂತ ಒಂದು ಮಾತಿದೆ. ಗಾಂಧಿ ಹತ್ಯೆ ಅಂತ ಹರೀಶ್ ನಾಯ್ಕ ಅದರ ಕಡೆ ಹೇಳ್ತಾರೆ. ಹರೀಶ್ ನಾಯ್ಕ ಗುರುತಿಸುವ ಕ್ರಮ ಬೇಕು. ಸ್ವಾತಂತ್ರ್ಯ ಹೋರಾಟಗಾರರು ತುಂಬಾ ಜನ ಇತ್ತು. ನನ್ನ ಹತ್ರ ಮೊನ್ನೆ ಒಬ್ಬರು ಪ್ರಶ್ನೆ ಕೇಳಿದ್ರು, ಒಂದ್ ವೇಳೆ ಗಾಂಧಿ ಇಲ್ಲದಿದ್ರೆ ಏನಾಗ್ತಿತ್ತು? ಗಾಂಧಿ ಇಲ್ಲದಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ಬರ್ತಾ ಇತ್ತು, ಅದರಲ್ಲಿ ಯಾವ ಅನುಮಾನವೂ ಬೇಡ. ಆದ್ರೆ ಗಾಂಧಿ ಇಲ್ಲದಿದ್ರೆ ಇವತ್ತಿನ ಭಾರತ ಹೇಗಿದೆಯೋ ಆ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಸಂಘಟನೆಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಿಟಿಷರು ಹೋಗ್ತಾ ಇದ್ರು. ಹರೀಶ್ ನಾಯ್ಕ ಹೇಗೆ ಗುರುತಿಸ್ತಾನೆ ಅಂತ ಹೇಳಿದ್ರೆ, ನಾವು ನೀವು ಒಟ್ಟಿಗೆ ತಿನ್ನಲು ಉಣ್ಣಲು ಸಾಧ್ಯ ಎನ್ನುವುದನ್ನು ಕಲಿಸಿದವನನ್ನು ಕೊಂಡು ಬಿಟ್ರು ಅಲ್ಲ. ಇದು ಆ ಕಾಲಕ್ಕೆ ಒಂದು ದೊಡ್ಡ ಸಂಗತಿ. ನಾವೆಲ್ಲ ಒಟ್ಟಿಗೆ ಕೂತು ತಿನ್ಬಹುದು ಉಣ್ಣಬಹುದು ಅಂತ ಹೇಳಿ ಹೇಳುವಂತಹದ್ದನ್ನು ಕೂಡ ಅದು ಮತ್ತೊಬ್ಬರು ಕಲಿಸಬೇಕಾದಂತ ಅವಶ್ಯಕತೆ ಇತ್ತು ಅಂತ ಹೇಳುದು. ಆ ಅವಶ್ಯಕತೆಯನ್ನು ಕಾದಂಬರಿಯಲ್ಲಿ ಬರುವ ಪಾತ್ರಗಳು ಉದ್ದಕ್ಕೂ ಅದನ್ನು ಮಾಡ್ತಾ ಮಾಡ್ತಾ ಹೋಗ್ತವೆ. ಇನ್ನು ಈ ಕಾದಂಬರಿಯಲ್ಲಿ ಬೇರೆ ಬೇರೆ ತುಂಬಾ ರಚನಾತ್ಮಕವಾದ ಸುಂದರವಾದ ಪಾತ್ರಗಳಿವೆ, ಘಟನೆಗಳಿವೆ. ಅದರಲ್ಲಿ ಒಂದು ಬಾರಿ ಚಂದದ ಒಂದು ಗಮ್ಮತ್ತು ಅಂದ್ರೆ ಮಹಾಬಲ ನಾಯ್ಕ ಮತ್ತು ಹರೀಶ್ ನಾಯ್ಕನ ಮಗಳು ಮತ್ತು ಮಗನ ಪ್ರೇಮ ಪ್ರಕರಣ. ಈ ಪ್ರೇಮ ಪ್ರಕರಣದ ಒಂದು ಚಂದದ ಕಥೆಯಾಗಿ ಅದರಲ್ಲಿ ಸಿಗ್ತದೆ.
ಆ ಚಂದದ ಕಥೆಯೂ ಕೂಡ ಒಂದು ಆಪ್ತವಾದ ಆದರ್ಶವನ್ನು ಮುಂದಿಡ್ತಾ ಹೋಗ್ತದೆ. ಒಬ್ಬ ಜಮೀನ್ದಾರ ಮತ್ತು ಒಬ್ಬ ಸಾಧಾರಣ ಕೂಲಿ ಕಾರ್ಮಿಕನಾಗಿದ್ದಂಥವರ ನಡುವೆ ಸಂಬಂಧ ಬೆಳೆಯುವಂಥದ್ದು, ಅದು ಗಾಂಧಿ ಕಲ್ಪಿಸಿಕೊಂಡ ಮತ್ತು ಗೋವಿಂದ ಭಟ್ರಂತವರನ್ನು ಅಂತವರು ಸಾಧಿಸಿದ ಭಾರತದ ಚಿತ್ರಣವಾಗಿತ್ತು ಅನ್ನುವುದನ್ನು. ಇದರ ಜೊತೆಗೆ ಈ ಉದ್ಯೋಗ, ಅಡಿಕೆ ಉದ್ಯಮ, ಅಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳು, ಅಲ್ಲಿ ಡೈಲೆಕ್ಟ್ಗಳ ಬಗ್ಗೆ ಹೇಳಿದವರು. ಡೈಲೆಕ್ಟ್ಗಳು ತುಂಬಾ ಅದ್ಭುತ. ಇದರಲ್ಲಿ ಬರುವಂತಹ ಡೈಲೆಕ್ಟ್ಗಳ ಬಗ್ಗೆ ಒಂದು ಸ್ಟಡಿ ವರ್ಕ್ ಅನ್ನು ಮಾಡಬಹುದು. ಅಷ್ಟು ಡೈಲೆಕ್ಟ್ಗಳು ಬರ್ತವೆ, ಸ್ಥಳೀಯ ಭಾಷೆಗಳು. ಆ ಭಾಷೆ ತುಂಬಾ ಚೆನ್ನಾಗಿ ಹೇಳ್ತದೆ, ಓದಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಇಂಥ ಅನೇಕ ಸಂಗತಿಗಳು ಬರ್ತವೆ. ಅದರೊಟ್ಟಿಗೆ ಒಂದು ಕಾಲಮಾನದ ಸಂಪ್ರದಾಯಗಳು. ಚಹಾ ಕುಡಿಬಾರದು ಅಂತ, ಚಹಾವನ್ನು ಕದ್ದು ಕುಡಿಯುವುದು, ತೋಟದಲ್ಲಿ ಹೋಗಿ ಕದ್ದು ಚಹಾ ಹುಡಿ ಹಾಕಿ ಚಹಾ ಮಾಡಿ ಕುಡಿಯುವುದು, ಆ ರೀತಿ ಒಂದು ಪರಿಸ್ಥಿತಿ ಇತ್ತು ಅಂತ ಹೇಳುವುದು ಕೂಡ ಇವತ್ತಿಗೆ ವಿಶೇಷವಾದ ಸಂಗತಿ ಆಗ್ತದೆ. ಇನ್ನೊಂದು ಇಡೀ ಕಾದಂಬರಿಯಲ್ಲಿ ನಾವು ಕಂಡುಕೊಳ್ಳುವಂಥದ್ದು, ಕಟ್ಟುವ ಮತ್ತು ಕೆಡಹುವ ಕ್ರಿಯೆಗಳು ನಿರಂತರವಾಗಿ ನಡೀತವೆ ಅಂತ ಹೇಳಿ. ಒಂದು ಕಾಲಕ್ಕೆ ದರೋಡೆಕೋರರಿಂದ ಆವೃತವಾಗಿ ಅಲ್ಲಿ ಏನೇನೋ ಸಮಸ್ಯೆಗಳಾಗುವುದು, ಕೊಲೆಯಾಗುವುದು, ಹತ್ಯೆ ಆಗುವುದು, ಈ ರೀತಿಯ ಸಮಾಜ. ಆಮೇಲೆ ಏನು ವಿಧವೆಗೆ ವಿವಾಹ ಇಲ್ಲ, ಇಂಥದ್ದು. ಅದರ ನಡುವೆ ಇದನ್ನೆಲ್ಲ ಸರಿಪಡಿಸಿ ಮತ್ತೆ ನಾವು ಅದನ್ನು ರಚನಾತ್ಮಕವಾಗಿ ಕಟ್ಟಬೇಕು ಅಂತ ಹೇಳುವಂತ ಒಂದು ಪ್ರಯತ್ನ. ಆ ಪ್ರಯತ್ನ ಮುಗಿದ ನಂತರ ಮತ್ತೆ ಕೆಡಹುವ ಪ್ರಯತ್ನ. ಇದರಲ್ಲಿ ಸುಮಾರು 3 ತಲೆಮಾರಿನ ಕಥೆಗಳು ಬರ್ತವೆ. ಅದರಲ್ಲಿ ಈ ಶ್ರೀಪತಿ ಅಂತ ಬರ್ತಾನೆ, ಗೋವಿಂದ ಭಟ್ರ ಮೊಮ್ಮಗ. ಅವನ ತಲೆಮಾರಿಗೆ ಬಂದಾಗ ಅಲ್ಲಿ ಕೆಡಹುವ ಕ್ರಿಯೆಗಳು ಶುರುವಾಗುತ್ತೆ. ಒಂದು ಹಂತದಲ್ಲಿ ಕಟ್ಟುವ ಕ್ರಿಯೆಗಳು ಶುರುವಾಗುತ್ತೆ, ಕೆಡಹುವ ಕ್ರಿಯೆಗಳು ಶುರುವಾಗುತ್ತೆ. ಹಾಗಾಗಿ ಕಟ್ಟುವ ಮತ್ತು ಕೆಡಹುವ ಕ್ರಿಯೆಗಳು ನಿರಂತರ. ಈ ನಿರಂತರತೆಯಲ್ಲಿ ಕಾದಂಬರಿ ಏನನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಮರುಸೃಷ್ಟಿಯ ಕೆಲಸವನ್ನು ಮಾಡ್ತದೆ. ಈ ಕಾದಂಬರಿಯೇ ಒಂದು ಮರುಸೃಷ್ಟಿಯ ಸಂಕೇತ. ಯಾಕೆ ಮರುಸೃಷ್ಟಿ ಅಂದ್ರೆ, ಇಂಥ ಕಾದಂಬರಿಗಳು ಸಾಮಾನ್ಯವಾಗಿ 1960, 50ರ ದಶಕದಲ್ಲಿ ಎಲ್ಲ ಇಂಥ ಕಾದಂಬರಿಗಳು ತುಂಬಾ ಬಂದಿದ್ದಾವೆ. 50, 60ರ ದಶಕದಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬಂದ ಪ್ರಾರಂಭದ ಕಾಲ. ಆವಾಗ ಈ ಆದರ್ಶಗಳನ್ನೆಲ್ಲ ಸೃಷ್ಟಿ ಮಾಡುವ, ಕಟ್ಟಿಕೊಡುವ ಕೆಲಸಗಳು ನಡೆದಿದ್ದವು. ಆಮೇಲೆ ಅದು ಹೊರಟೋಯ್ತು, ಪೂರ್ತಿ ಹೊರಟೋಯ್ತು. ಈಗ ಮತ್ತೆ ಇದರ ಮರುಸೃಷ್ಟಿ ಅಂದ್ರೆ ಅದೇ ಹಳೆಯ ಆದರ್ಶದ ಮರುಸೃಷ್ಟಿಯ ಕೆಲಸ ನಡೀತದೆ. ಈ ಮರುಸೃಷ್ಟಿಯಲ್ಲಿ ಇಡೀ ಕಾದಂಬರಿಯಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕಾದ ಸಮಸ್ಯೆ ಏನು, ಒಂದು ವಿಶೇಷವಾಗಿ ಗಮನಿಸಬೇಕಾದಂತ ಸಂಗತಿ ಏನು ಅಂತ ಹೇಳಿದ್ರೆ, ವರ್ತಮಾನದಲ್ಲಿ ಅಂದ್ರೆ ಇವತ್ತಿನ ದಿನಗಳಲ್ಲಿ ಕೆಡಹುವ ಕ್ರಿಯೆಗಳ ಹಿಂದೆ ಇರುವ ಮನಸ್ಥಿತಿ ಏನು ಅನ್ನುವುದನ್ನು ತುಂಬಾ ಚೆನ್ನಾಗಿ ಹೇಳ್ತದೆ. ನೋಡಿ, ಇಲ್ಲಿ ಪ್ರಾರಂಭದಲ್ಲಿ ದರೋಡೆಗೋರರು ಇತ್ಯಾದಿಗಳೆಲ್ಲ ಬರುವಾಗ ಅಲ್ಲಿ ಒಂದು ಆರ್ಥಿಕ ಕುಸಿತವನ್ನು ನಾವು ಕಾಣಬಹುದು. ಹಣಕಾಸಿನ ದುರವಸ್ಥೆ ಅಥವಾ ಬದುಕಿಗೆ ಸಾಧ್ಯ ಆಗದಂತಹ ಕಷ್ಟಗಳು, ಹೊಂದಾಣಿಕೆ ಇಲ್ಲದ ಜೀವನ ಅಥವಾ ಬ್ರಿಟಿಷ್ ಪೊಲೀಸರ ಭಯ, ಇಂಥದ್ರಿಂದೆಲ್ಲಾಗಿ ಕೆಲವು ಅನ್ಯಾಯಗಳು ಇತ್ಯಾದಿಗಳಾಗ್ತವೆ. ಮತ್ತೆ ಕೆಲವು ಸಾಂಪ್ರದಾಯಿಕ ತಲೆಮಾರಿನಿಂದ ನಡೆದುಕೊಂಡು ಬಂದಂತ ತಲೆಯಲ್ಲಿ ಅದು ಅನ್ಯಾಯ ಅಂತ ನಮಗೆ ಅನಿಸುವುದೇ ಇಲ್ಲ, ಆದ್ರೂ ಅದನ್ನು ಮಾಡ್ತಾ ಹೋಗ್ತೇವೆ. ಈ ರೀತಿ ರಿಚುವಲ್ ಆಗಿ ಕಾಣಿಸ್ತದೆ. ಆದ್ರೆ ಇವತ್ತಿನ ಸಮಸ್ಯೆ ಏನು ಅಂದ್ರೆ, ಕಾರಣವೇ ಇಲ್ಲದೆ ಆಗುವಂತ ಕಾರಣವೇ ಆದ್ರೂ ಡಿಸ್ಟರ್ಬೆನ್ಸ್. ಅದನ್ನು ಈ ಕಾದಂಬರಿ ಅದ್ಭುತವಾಗಿ ಹೇಳ್ತದೆ. ವಿಶೇಷವಾಗಿ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷ ಆಗುವ ಶ್ರೀಪತಿ ಮತ್ತು ಅವನ ಹೆಂಡತಿ, 2 ಪಾತ್ರಗಳಿವೆ. ಅಲ್ಲಿ ಶಂಭುವಿನ ಮೇಲೆ ಅಸಹನೆಯನ್ನು ಮಾಡಬೇಕಾದ ಯಾವ ಕಾರಣಗಳು ಇರುವುದಿಲ್ಲ, ಯಾವ ಕಾರಣ ಇಲ್ಲದಿದ್ರೂ ಕೂಡ ಅಸಹನೆ. ಇವತ್ತು ತುಂಬಾ ಜನರಲ್ಲಿ ನಾವು ಈ ಪರಿಸ್ಥಿತಿಯನ್ನು ಕಾಣ್ತೇವೆ. ಮತ್ತು ಇವತ್ತಿನ ಸನ್ನಿವೇಶದಲ್ಲಿ ಕಾಣುವ ಇನ್ನೊಂದು ಸಂಗತಿ ಏನು ಅಂತ ಹೇಳಿದ್ರೆ, ಹಣದ ವಿಚಾರ. ನಿಜವಾಗಿ ಆದ್ರೆ ಇವತ್ತು ಹಣ ಯಾರ ಬಳಿಯೂ ಇಲ್ಲ ಅಂತ ಇಲ್ಲ, ಏನಾದ್ರು ಒಂದು ರೀತಿ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಸಾಮಾನ್ಯ ತಿಂಗಳ ಕೊನೆ ಹೊತ್ತಿಗಾಗುವ ಎಲ್ಲರದ್ದು ಹಣದ ಅಡ್ಜಸ್ಟ್ಮೆಂಟ್ ಹೇಗೆ ಮಾಡೋದಂದ್ರೆ ಟೆನ್ಷನ್. ಅದೇ ರೀತಿಯಲ್ಲಿ ಕಾರಣವೇ ಇಲ್ಲದೆ ಇನ್ನೊಬ್ಬರ ಮೇಲೆ ಅಸಮಾಧಾನ ಮಾಡಿಕೊಳ್ಳುದು. ಯಾಕೆ ಅಂತ ಹೇಳುದು ಕಾರಣ ಇಲ್ಲ. ಸಕಾರಣ ಇದ್ದು ಮಾಡಿಕೊಳ್ಳುವ ಅಸಮಾಧಾನ ಬೇರೆ, ಸಕಾರಣ ಇಲ್ಲದೆ ಮಾಡಿಕೊಳ್ಳುವ ಅಸಮಾಧಾನ ಬೇರೆ. ಈಗಲೂ ನೀವು ನೋಡ್ಬೋದು, ಗಾಂಧೀಜಿಯ ಮೇಲೆಯೂ ಕೂಡ ಅಸಹನೆ ಸಿಕ್ಕಾಪಟ್ಟೆ ಉಂಟು. ಯಾಕೆ ಅಂತ ಬೇಕಲ್ಲ, ನೀವು ಸಿಟ್ಟು ಮಾಡ್ಕೊಳ್ಳಿ, ಆದ್ರೆ ಯಾಕೆ ಸಿಟ್ಟು ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿ ಸಿಟ್ಟು ಮಾಡಿದವನಿಗಾದ್ರೂ ಗೊತ್ತಿರ್ಬೇಕಲ್ಲ. ಅದೇ ಗೊತ್ತಿಲ್ಲದೆ ಉಂಟಾಗುವ ಸಿಟ್ಟು ಮತ್ತು ಅಸಹನೆಗಳು, ಅದನ್ನು ಈ ಕಾದಂಬರಿ ತುಂಬಾ ಅದ್ಭುತವಾಗಿ ಹೇಳುತ್ತದೆ. ಆ ದೃಷ್ಟಿಯಿಂದ ಇದು ಮಹತ್ವದ ಕಾದಂಬರಿ ಆಗಿದೆ ಅಂತ ಹೇಳ್ತು.
ಇಲ್ಲಿ ಕಟ್ಟುವ ಕೆಡಹುವ ಕ್ರಿಯೆಯಲ್ಲಿ ಗಾಂಧಿ ಮನೆ, ಗೋವಿಂದ ಭಟ್ರ ಗಾಂಧಿ ಮನೆ ಕೆಡಹಲ್ಪಡ್ತದೆ. ಅಲ್ಲಿ ಒಂದು ಗೋವಿಂದ ಭಟ್ರಿಗೆ ಅತ್ಯಂತ ಪ್ರಿಯವಾದಂತ ವೀಣೆ ಇತ್ತು. ಆ ವೀಣೆ ಅದು ತಂತಿ ಹರಿದು ತುಂಡಾಗಿ ಹೋಗಿ ಅದು ಬಾಳು ಬಿಸಿ ಹೋಗುವಂತದ್ದು ಬರ್ತದೆ. ಅದು ಕೆಡಹಿದನ್ನು ಸೂಚಿಸ್ತದೆ. ಒಂದು ಕಾಲಕ್ಕೆ ಸುಮಧುರವಾದ ನಾದವನ್ನು ಹೊಮ್ಮಿಸಿದ ವೀಣೆ ಮಣ್ಣಲ್ಲಿ ಹೋದದ್ದು ಅದರ ಕುಸಿತವನ್ನು ಸೂಚಿಸಿದೆ. ಅಲ್ಲೇ ಮತ್ತೊಂದು ಗಾಂಧಿ ಭವನ ಎದ್ದು ನಿಲ್ತದೆ. ಆ ಗಾಂಧಿ ಭವನ ಹೊಸ ಆಶೋತ್ತರಗಳನ್ನು ಜನರಿಗೆ ತೆರೆದಿಡುವ ಕೆಲಸವನ್ನು ಮಾಡ್ತದೆ. ಗೋವಿಂದ ಭಟ್ರ ಗಾಂಧಿ ಮನೆ ಖಾಸಗಿ ವಸ್ತು, ಅದು ಖಾಸಗಿ ಮನೆಗೆ ಊರಿನವರೆಲ್ಲ ಸೇರ್ತಾ ಇದ್ರು. ಆಮೇಲೆ ಗಾಂಧಿ ಭವನ ಆಯಿತು. ಗಾಂಧಿ ಭವನ ಸಾರ್ವಜನಿಕ ಒಡೆತನದಲ್ಲಿ ಎಲ್ಲಾ ಸಾರ್ವಜನಿಕರು ಅಲ್ಲಿ ಸೇರ್ತಾರೆ. ಗಾಂಧಿ ಅನ್ನುವಂಥದ್ದು ಮರುಸೃಷ್ಟಿಗೊಳ್ಳುವ ಕ್ರಮವನ್ನು ಕೂಡ ಇದು ಸೂಚಿಸ್ತದೆ ಅಂತ ಹೇಳುವಂಥದ್ದು. ಒಂದು ವೀಣೆ ಹರಿದು ಹೋದ್ರೆ ಮತ್ತೊಂದು, ಆದ್ರೆ ಇದೆರಡು ನಿರ್ಜೀವ. ಯಾವುದು ಗಾಂಧಿ ಮನೆ ಮತ್ತು ಗಾಂಧಿ ಭವನ ಎರಡು ನಿರ್ಜೀವ. ಅದರ ನಡುವೆ ಒಂದು ಆಲದ ಮರ ಬರ್ತದೆ. ಆಲದ ಮರ ಅದು ಅದ್ಭುತವಾದ ರೂಪಕ. ಆಲದ ಮರ ಅನ್ನೋದು ದೊಡ್ಡ ರೂಪಕ. ಆ ಆಲದ ಮರದ ಬೇರು ಆಚೆ ಹೋಗ್ತದೆ ಅಂತೇಳಿ ಅದನ್ನು ಕಡಿಸುವ ಅಂತೇಳಿ ಗೋವಿಂದ ಭಟ್ರ ಮಗ ಮಂಜುನಾಥ ಹೇಳುವಾಗ ಗೋವಿಂದ ಭಟ್ರು ಹೇಳ್ತಾರೆ, ಕಡಿಯುವುದಲ್ಲ, ಕಟ್ಟೆಯನ್ನು ದೊಡ್ಡ ಮಾಡಬೇಕು, ಕಟ್ಟೆಯನ್ನು ದೊಡ್ಡ ಮಾಡಬೇಕು, ಕಡಿಯುವುದಲ್ಲ ಅದಕ್ಕೆ ವಿಧಾನ. ಹಾಗೆ ಅದು ಕಟ್ಟೆಯನ್ನೇ ದೊಡ್ಡ ಮಾಡ್ತಾನೆ ಮಗ. ಆಮೇಲೆ ಮೊಮ್ಮಗನ ಕಾಲಕ್ಕೆ ಬಂದಾಗ ಅದನ್ನು ತೆಗೆದು ಅಲ್ಲಿ ದಾರಿ ಮಾಡುದು, ಅದರಲ್ಲಿ ಸ್ವಲ್ಪ ದುಡ್ಡು ಮಾಡಿಕೊಡುದು ಇತ್ಯಾದಿ ಪ್ಲಾನ್ಗಳೆಲ್ಲ ಬರ್ತಾರೆ. ಆವಾಗ ಅಲ್ಲಿ ಶಂಭು ಬರ್ತಾರೆ, ನಾನು ಏನೇ ಆದ್ರೂ ಈ ಮರವನ್ನು ಉಳಿಸಿಯೇ ಸಿದ್ಧ ಆಗುತ್ತೇನೆ ಹೇಳುವಂಥದ್ದು. ಅಲ್ಲಿ ಜೀವಂತಿಕೆಯನ್ನು ಸೂಚಿಸುವಂತ ಆಲದ ಮರ. ಈ ಜೀವಂತಿಕೆಯನ್ನು ಸೂಚಿಸುವ ಆಲದ ಮರ ಗಾಂಧಿ ಮನೆ ಮತ್ತು ಗಾಂಧಿ ಭವನ, ಇದು ಎರಡನ್ನೂ ಕನೆಕ್ಟ್ ಮಾಡುವ ಮೂಲಕ ಅಲ್ಲಿ ಮಕ್ಕಳೆಲ್ಲ ಅಲ್ಲಿ ಸೇರುವ, ಮತ್ತೆ ಅಲ್ಲಿ ಹರಟೆಯನ್ನು ಶುರು ಮಾಡುವ, ಚರ್ಚೆಗಳನ್ನು ಬೆಳೆಸುವಂತ ಒಂದು ಚಿತ್ರಣ ಈ ಕಾದಂಬರಿಯಲ್ಲಿ ನಮಗೆ ಸಿಗ್ತದೆ ಅಂತ ಹೇಳುವಂಥದ್ದು. ಇದರ ಜೊತೆಗೆ ಆಕಾಶನ ಪಾತ್ರ ಒಂದು ಸ್ವಲ್ಪ ಅದು ಸಿನಿಮೀಯ ಸ್ಟೈಲಲ್ಲಿ ಇದೆ. ಉಳಿದದೆಲ್ಲವೂ ಸಾಹಿತ್ಯಿಕ ವಿನ್ಯಾಸದಲ್ಲಿ ಬಂದರೆ ಆಕಾಶನ ಪಾತ್ರ ಸ್ವಲ್ಪ ಸಿನಿಮೀಯವಾಯಿತೋ ಏನೋ ಅಂತ ನನಗೆ ಅನಿಸ್ತದೆ. ಒಂದು ಲೆಕ್ಕಾಚಾರದ ಪಾತ್ರದ ಹಾಗೆ ಕಾಣಿಸ್ತದೆ. ಆದ್ರೆ ಅಲ್ಲಿ ಆಕಾಶನ ಪಾತ್ರ ಅಂತ ಹೇಳುವಂತದ್ದು ಎರಡು ಮುಖ್ಯವಾದ ಸಂಗತಿಗಳನ್ನು ಸೂಚಿಸ್ತದೆ. ಒಂದೇನಂದ್ರೆ ಪರಂಪರೆ ಅನ್ನುವುದು ಹೇಗೆ ಒಬ್ಬ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು ಉಂಟು ಮಾಡ್ತದೆ ಅನ್ನುವುದಕ್ಕೆ ಆಕಾಶ ಅಲ್ಲಿ ಮಾದರಿಯಾಗಿ ಸಿಗ್ತದೆ. ಅವನು ಗೋವಿಂದ ಭಟ್ರು ಮರಿಮೊಮ್ಮಗ ಅಂತ ಹೇಳಿದ ತಕ್ಷಣ ಅವನಿಗೆ ಸಿಕ್ಕುವಂತ ಒಂದು ಆತ್ಮವಿಶ್ವಾಸ ಅದನ್ನು ಸೂಚಿಸ್ತದೆ. ಎರಡನೇದು, ಈಗಿನ ತಲೆಮಾರಿನ ಯುವಕರು ಅವರು ತುಂಬಾ ಈಸಿ ಗೋಯಿಂಗ್ ಆಗಿ ಕಾಣ್ತಾರೆ, ಆದ್ರೆ ಅವರು ಸೀರಿಯಸ್ ಆಗಿರ್ತಾರೆ. ಈ ಆಕಾಶನಂತ ಆ ರೀತಿಯ ಪಾತ್ರ, ಅವ ತುಂಬಾ ಈಸಿ ಗೋಯಿಂಗ್ ಆಗಿ ಕಾಣ್ತಾನೆ, ಆದ್ರೆ ತುಂಬಾ ಗಂಭೀರವಾದಂತ ಕೆಲಸ ಕಾರ್ಯಗಳನ್ನು ಕೂಡ ಆಕಾಶ ನಿರ್ವಹಿಸ್ತಾನೆ ಅಂತ ಹೇಳುವಂಥದ್ದು. ಇನ್ನು ಶ್ರೀಪತಿಯಲ್ಲಿ ಕಾಣಿಸುವಂತ ಪಾಪ ಪ್ರಜ್ಞೆಯ ಮೂಲಕ ಅಲ್ಲಿ ಪಾಪ ಪ್ರಜ್ಞೆ ಅನ್ನೋದು ಕೂಡ ಒಂದು ಭರವಸೆಯನ್ನು ಉಂಟು ಮಾಡುವಂತದ್ದು. ಮಹಾತ್ಮ ಗಾಂಧಿಯವರು ಹೇಳ್ತಾರೆ, ನಾವು ಯಾರಿಗಾದ್ರೂ ಅನ್ಯಾಯವನ್ನು ಮಾಡಿದ್ರೆ ವೈಯಕ್ತಿಕವಾಗಿ ಮಾಡಿದ ತಪ್ಪಿಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಆ ರೀತಿಯ ಒಂದು ಪಾಪ ಪ್ರಜ್ಞೆಯ ಪ್ರಾರಂಭವನ್ನು ಶ್ರೀಪತಿಯಲ್ಲಿ ಕಾಣಬಹುದು. ಅಂದ್ರೆ ಮತ್ತೆ ಮರು ಸೃಷ್ಟಿಯಾಗುವಂತ ಸಂಗತಿಯನ್ನು ಇಲ್ಲಿ ನೋಡಬಹುದು. ಒಟ್ಟಾರೆಯಾಗಿ ಕಾದಂಬರಿಯ ಸ್ವರೂಪದಲ್ಲಿ ಅವಲಂಕಿ ಸರ ಅಂತ ಈ ಕಾದಂಬರಿಯೇ ಒಂದು ಮರುಸೃಷ್ಟಿ. ಎರಡನೆಯದು ಗಾಂಧಿ ತತ್ವಗಳ, ಗಾಂಧಿ ಆದರ್ಶಗಳ ಮರುಸೃಷ್ಟಿ. ಮೂರನೆಯದು ಗ್ರಾಮ ಜೀವನದ ಆದರ್ಶದ ಮರುಸೃಷ್ಟಿ. ಈ ಗ್ರಾಮ ಜೀವನದ ಆದರ್ಶಗಳು ಸಾರ್ವತ್ರಿಕವಾಗಿ ಗ್ಲೋಬಲೈಸ್ ಆಗುವಂತದ್ದು ಹೇಗೆ ಅನ್ನುವುದನ್ನು ಹೇಳುವಂತ ಕೃತಿ. ಇದರ ಜೊತೆಗೆ ಇಲ್ಲಿ ಒಂದು ಗ್ರೀಕ್ ಪುರಾಣ ಸಾಹಿತ್ಯದಲ್ಲಿ ಮತ್ತು ಭಾರತದ ಇತಿಹಾಸದಲ್ಲಿ ಕಾಣಿಸುವಂತಹ ಚಕ್ರಗತಿಯ ಪರಿಕಲ್ಪನೆಯನ್ನು, ಕಾಲವನ್ನು ಸೈಕ್ಲಿಕಲ್ ಅಂತ ನಾವು ಕಲ್ಪಿಸಿಕೊಳ್ತೇವೆ. ಗ್ರೀಕ್ ಪುರಾಣ ಸಾಹಿತ್ಯದಲ್ಲಿ ಕಾಣಬಹುದು, ಭಾರತದ ಇತಿಹಾಸದಲ್ಲೂ ಕಾಣಬಹುದು. ಕಾಲ ಚಕ್ರ ಅಂತ ಹೇಳ್ತೇವೆ. ಅದು ಚಕ್ರಗತಿಯಲ್ಲಿ ಕಾಲ ಮುಂದೆ ಹೋಗ್ತದೆ. ಅಂದ್ರೆ ಒಮ್ಮೆ ಆದದ್ದು ಮತ್ತೆ ರಿಪೀಟ್ ಆಗ್ತದೆ ಅಂದ್ರೆ ಆಸ್ ಇಟ್ ಈಸ್ ಅಂತಲ್ಲ, ರಿಪೀಟ್ ಆಗೋ ಒಂದು ಚಕ್ರ, ಒಂದು ಉರುಳು ಮುಂದೆ ಹೋದಾಗ ಅಷ್ಟು ಮುಂದೆ ಹೋಗಿರ್ತದೆ. ಹೀಗೆ ಮರುಸೃಷ್ಟಿಗೊಳ್ಳುವಂತ ವಿನ್ಯಾಸದಲ್ಲಿ ಈ ಕಾದಂಬರಿಯನ್ನು ಎಂ ಜಿ ಹೆಗ್ಡೆ ಅವರು ಖಂಡರಿಸಿದ್ದಾರೆ. ಇದು ನಿಜಕ್ಕೂ ಇವತ್ತಿನ ಸಂದರ್ಭದಲ್ಲಿ ಒಂದು ಹಿಡಿದು ನಿಲ್ಲಿಸಿ ತಾಳ್ಮೆಯಿಂದ ಓದಿ ಅರಗಿಸಿಕೊಳ್ಳಬೇಕಾದ ಎಲ್ಲ ಸಂಗತಿಗಳಿರುವಂತ ಕಾದಂಬರಿ. ಆದ್ರಿಂದ ಈ ಕಾದಂಬರಿಯನ್ನು ಬರೆದಂತ ಎಂ ಜಿ ಹೆಗ್ಡೆ ಅವರಿಗೆ, ಅದನ್ನು ಪ್ರಕಟಿಸಿದವರಿಗೆ ಮತ್ತು ಅವರ ತಾಳ್ಮೆಗೆ, ಈ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಇಷ್ಟು ತಾಳ್ಮೆ ಬರುವುದು ಭಾರಿ ಕಷ್ಟ.
ಮತ್ತೆ ಇದನ್ನು ಕೇಳ್ತಾ ಇರುವ ನಿಮಗೆಲ್ಲರಿಗೂ ಪ್ರಕಟಿಸಿದ ಪ್ರಕಾಶಕರನ್ನು ನಾವು ಸ್ವಲ್ಪ ಜಾಸ್ತಿ ಹೊಗಳ್ಬೇಕು, ಯಾಕೆಂದ್ರೆ ನಾಳೆ ನನ್ನದು ಅವ್ರು ಪ್ರಿಂಟ್ ಮಾಡ್ಬೇಕಲ್ಲ ಅದಕ್ಕೆ ಬೇಕಾಗಿ ಒಂದು ಸಣ್ಣ ಪಾಲಿಟಿಕ್ಸ್ ಅನ್ನು ಮಾಡಬೇಕು. ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ನಮಸ್ಕಾರ.